ನಿನ್ನೆಲ್ಲ ಖರ್ಚಿಕಾಯಿ ಮಾಡೋದೆಲ್ಲ ಮುಗಿತ್ರಿಪ್ಪ. ಈಗೆಲ್ಲ ಹುಡುಗರು ಶಾಲೆಗೆ ಹೋದವು, ಮನೆಗೆ ಕೆಲಸ ಆತು. ಇವತ್ತು ಏನು ಕೆಲಸಪ್ಪ ಅಂತ ಹೇಳಿದ್ರೆ ನಮ್ಮ ಸಹನಾಗ ಕೊಡುವಂಥ ಟ್ರೆಜರಿ ಪಲ್ಲಂಗ ಬಾಂಡೆ ಸಾಮಾನು ಅವನ್ನೆಲ್ಲ ನೋಡಕ್ಕೆ ಹೊಂಟಿವ್ರಿ ನಾವು. ಅದ್ರ ಚೇಚೆ ನೋಡಿ ಬರೋದ್ರಿ, ತೊಗೊಂಬಂದ್ಬಿಡೋಣಂತ್ರಿ. ಇಲ್ಲಿಂದ ಚಾಚಿ ನಾನು ಹೊಂಟಿವ್ರಿ. ಮತ್ತು ಹಿಂದೆ ಸುಲ್ತಾನ ಚಾಚಾ ಬರತ್ತಾರೆ, ಮತ್ತು ಅಲ್ಲಿ ತೊಳಗೆ ಅಪ್ಪನೂ ಅಮ್ಮ ಬರತ್ತಾರೆ. ನಮ್ಮ ಚಾಚಾ ಮತ್ತು ಸುಲ್ತಾನ್ ಇಲ್ಲೇ ಅದ ರೀ, ಪಾಠ ಹೊಂಸಾಗತ್ತಾರ ರೀ. ಹಿರಮ್ನು ಬಂದ ನೋಡ್ರಿ. ಹಿರೇ ತುಬಿ ತುಬಿ ಕಾಂಗ್ಯ ರೀ ಹೆಂಗೆ ಅಬ್ಬೂರ ಬರ್ತಾಡ್ರಿ ಆಟೋದಾಗ ಅನ್ನೋದ್ರಾಗ ಅಂದ್ರ ನಡ್ತೈತೆ पाटियर का दादी माँ ऑटो लेके ठेरे आमा कर बुला ला कच्चा नानी को जा माँ फिर जा माँ और दादी कर को जा 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 माँ कहीं को चाकर दे दे के जावा नानी जा माँ दादी माँ को नानी को बुला ले कच्चा ಅಲ್ಲಿ ಒಳಗೆ ತೊಗೊಂಡ್ಬೇಕಂದ್ರೆ ಗಾಡಿ ನಿಂತವ್ರಲ್ಲಿ ನಮಾಜಿಗೆ ಬಂದ್ರಲ್ರಿ ಅಮ್ಮ ಬಂದಿರ್ಪ ನಾವೇ ಇಲ್ಲಿ ಮಾಡ್ಸಕ್ಕೆ ಹೇಳ್ಯಾರ ಅವನ್ನ ರೆಡಿಮೇಡ್ ಇದ್ವಲ್ರಿ ಅವು ಟ್ರೆಜರಿ ಮತ್ತು ಪಲ್ಲಂಗನ ಮಾಡ್ಸಕ್ಕೆ ಹೇಳಿದ್ವು. ಇಲ್ಲೈತೆ ನೋಡ್ರಿ ಗುಡಾಮ್. ಇದನ್ನ ಮಾಡೇನ್ರಿ, ಅದು ಕೊಟ್ಟು ಸಂಬಂಧ ಫಿಟ್ಟಿಂಗ್ ಮಾಡ್ತಾರಂತ್ರಿ ಅವು. ಹೌದ್ರಿ, ಇದು ಬಾಕ್ಸ್ ಪಲಂಗ ಅಂತ ನೋಡ್ರಿ. ಇದು ಬಾಕ್ಸಿನ ಅಂತ ಇದೆ. ಎಲ್ಲದ ಚಕ್ ಚಕ್ ಕುಂದ್ರಸರಿ ಹೊಸ ಹೊಸ ಪ್ಯಾಟರ್ನ್ ಅಲ್ಲ, ಸುತ್ತ ಹೊಸ ಪ್ಯಾಟರ್ನ್ ಮಸ್ತ್ ಐತ್ರಿ. ಇಲ್ಲದ ನೋಡ್ರಿ, ಅವೆಲ್ಲ ಒಳಗೆ ಹಾಕವೆಲ್ಲ ಕದಾರಿ. ಅವ್ರು ಏನು ಗಾಡಿ ಹಾಕೋ ಮುಂದೆ ಎಲ್ಲ ಸೆಟ್ ಮಾಡ್ತಾರಂತ್ರಿ. ಅವ್ರು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಮಾಡಿ ಇಟ್ಟಾರಿ. ಅವು ಏನಪ್ಪ ಅಂದ್ರೆ ಈಗ ಗಾಡಿ ಒಳಗೆ ಹಾಕೋ ಮುಂದೆ ಅದನ್ನೆಲ್ಲ ಜೋಡಿಸಿ ಅದನ್ನೆಲ್ಲ ಇವೇನ್ರವ ನಟ್ಬೋಟ್ ಎಲ್ಲ ಫಿಟ್ಟಿಂಗ್ ಮಾಡಿ ಅವ್ನು ಹಾಕ್ತಾರಂತ್ರಿ. ಈಗ ಜಸ್ಟ್ ನಾವೆಲ್ಲ ರೆಡಿ ಮಾಡಿ ಇಟ್ಟಾರ ಅಂತ ಹೇಳಿ ಬಂದಿರಿ ನಾವು. ನೋಡ್ರಿ, ಅವ್ರು ಗಾಡಿ ಹಾಕೋ ಮುಂದೆ ಎಲ್ಲ ಇದು ಮಾಡ್ತಾರಂತೈತಿ ಅವ್ರ. ಹೋಗಿ ನೋಡಿ ಬರಕಾಗತ್ತೆ ಅಂತ ಬಂದಿವಿ ನಾವು. ಆದ್ರಿಂದ ಕ್ವಾಲಿಟಿ ಚಲೋ ಐತಿ ನೋಡ್ರಿ, ಮಸ್ತ್ ಐತಿ. ಬಾಕ್ಸ್ ಇದು ಅಲ್ರಿ ಪಲಂಗ. ಹಿರೇ ಊಟಿ ಎಲ್ಲ ಏರಿಯಾ ಅದ ಏನ್ರಿ ಚಚ್ಚಿ ಇದು ಅಷ್ಟು ಟ್ರೆಜರ್ ಪಲಂಗ್ ಮಾಡೋದನ್ರಿ. ಹೇಳಿ ಮಾಡಿಸ್ತಾರ ತಯಾರಿನ ಸಿಗ್ತಾವು, ಅದ್ರ ಹೇಳಿ ಮಾಡಿಸ್ತಾರೆ ಚಲೋ ಗಟ್ಟಿ ಮುಟ್ಟಾಕವು. ಹೇಳಿ ಮಾಡಿಸಿದ್ದು ಭಾಳ ತಾಳ್ಕಿ ಬರ್ತಾವ ಚಚ್ಚಿ ಅವು. ತಮ್ಮನ್ನ ಇವತ್ತೇನು ಅಂತ ಪರಿ ಥಂಡಿ ಇಲ್ಲ, ಏನೈತಿ ಹ್ಯಾಪಿ ನ್ಯೂ ಇಯರ್ ಐತಿ. ನಾಳೆ ಹ್ಯಾಪಿ ನ್ಯೂ ಇಯರ್ ಮಾಡೋಣಂತೆ. ಇವತ್ತು ನೋಡ್ರಿ ಅಂತ ಪರಿ ಏನು ಥಂಡಿಲ್ಲ, ಥಂಡಿ ಮಾತ್ರ ಕಡಿಮೆ ಐತಿ. ಥಂಡಿ ಕಡಿಮೆ ಐತ್ರಿ ಇವತ್ತು. ನೋಡ್ರಿ ನಮ್ಮ ಮನ್ಯಾಗ ಫಸ್ಟ್ ಏನು ಮಾಡ್ತೇವೆ ನಾವು, ಚುಮ್ಮರಿ ಖಾದ್ರನ್ನ ತೊಗೊಂಬರ್ತೀವಿ. ನಮಗೆ ಎಷ್ಟು ಬೇಕಾದ್ರೆ ಅಷ್ಟು ತಿಂತೇವಿ. ಚುಮ್ಮರಿ ಖಾದ್ರನ್ನ ಸಾಕಂದಾಗತ್ತಲ್ರಿ, ಇಲ್ಲಿ ಬಂದು ಕಟ್ಬಿಡ್ತೇವೆ ನಾವು. ಹಾಂ, ಅವು ಒಳಗಿಟ್ಟಿಟ್ಟು ಎಲ್ಲ ಇವಾಗ್ಬಿಡುದು, ಮೆತ್ತಗಾಗ್ಬಿಡುದವು, ಕಚ್ಚ ಕಚ್ಚ ಆಗ್ತಿದ್ವು. ಹೌದಾ, ಬಿಸಿಲಿತ್ತಲ್ಲ ಅದಕ್ಕೆ ಸ್ವಲ್ಪ ತಗೊಂಡು ಹಾಕಿದ್ರೆ ಸ್ವಲ್ಪ ಕುರುಕುರು ಅಂತೇಳಿ ಮತ್ತೆ ತಣ್ಣಗಾದ್ರಿ ಅವು. ಇವತ್ತು ರಾತ್ರಿ ಊಟಕ್ಕೆ ಸ್ಪೆಷಲ್ ಏನ? ಸ್ಪೆಷಲ್ ಇವತ್ತು ರಾತ್ರಿ ಊಟಕ್ಕೆ ಏನು? ಮಟನ್. ಮಟನೇ ಟ್ರೆಜರಿ ಪಲ್ಲಂಗ ನೋಡಕ್ ಹೋಗಿದ್ವಲ್ಲ ನಾವು. ಅಲ್ಲಿ ಬರ್ತದ ಯಾವ್ದ ಏರಿಯಾ ಅಂದ್ರಿಪ್ಪ ಅಮ್ಮ, ಅಲ್ಲೇನೋ ಮಟನ್ ಚಲೋ ಸಿಕ್ತತ್ತಂತಲ್ಲ. ಅದಕ್ಕ ಮಟನ್ ಅಮ್ಮಾರು ತಗೊಂಡ್ರು, ನಾವು ತಗೊಂಡ್ವಿ, ಚಾಚಿಯಾರು ತಗೊಂಡ್ವಿ, ಎಲ್ಲಾರು ತಗೊಂಡ್ ಬಂದ್ವಿ ಮಟನ್. ಅಂದ್ರೆ 3 ಮಂದಿ. ನಾವೊಂದು ಅರ್ಧ ಕೆಜಿ, ತಳಗಿನ ಮನೆ 1 ಕೆಜಿ ಅಷ್ಟೇ. ಅರ್ಧ ಕೆಜಿ ಅವ್ರು, ಅರ್ಧ ಕೆಜಿ ನಮ್ಮ ಆಶಾ ಒಂದು ಅರ್ಧ ಕೆಜಿ, ಅವ್ರ ಅರ್ಧ ಕೆಜಿ. ಟೋಟಲ್ ಐತಲ್ರಿ 1.5 ಕೆಜಿ ನೋಡ್ರಿ ಮಟನ್. ಅಲ್ಲಿ ತಗೊಳಕ್ ಹೋಗಿದ್ದು ಅಮ್ಮ ಅಷ್ಟೇ ರೀ. ನನ್ಗೆ ಯಾಕ ಬಾಯಿ ರುಚಿ ಬರುವಲ್ತವ, ಹೊಟ್ಟೆ ಜ್ವರ ಕಾಯಕತ್ತವೇನ, ನಾ ತಗೊಂಡ್ ತಿಂತಡಿ, ಇಲ್ಲಿ ಮಟನ್ ಚಲೋ ಸಿಗ್ತೈತೆ ಅಂತೇಳಿ ಫಸ್ಟ್ ಅಮ್ಮ ತಗೊಳಕತ್ತಿದ್ರಿ. ಆಮೇಲೆ ಮತ್ ನಮಗೇನಂದ್ರಿ ಅಮ್ಮ,
ನೀವು ಒಂದ್ ಅರ್ಧ ಕೆಜಿ ತಗೊಂಡ್ಬಿಡ್ರಿ ಇವ ಈ ಥಂಡ್ ಒಂದ ಅದೊಂದು ಊಟ ರುಚಿ ಹತ್ತಂಗಿಲ್ಲ ಮಾಡ್ಕೊಂಡು ಉಂಡು ಹೋಗ್ರಿ ಮಕ್ಳು ನೀವೆಲ್ಲ ಕುಡ್ಕೊಂಡು ಅಂತಂದೇಳಿ ನನಗೆ ಹೇಳಿದ್ರು ಚಾಚಿಗೆ ಹೇಳಿದ್ರು ಆಮೇಲೆ ಅಮ್ಮ ಹೇಳಿರ್ತಾಳೆ ಅಂತಂದೇಳಿ ಮತ್ತೆ ಅವ್ರ ಮಾತಂತ್ರ ತೆಗೆದು ಹಾಕಕ್ ಆಗಂಗಿಲ್ಲಲ್ಲ ಅದಕ್ಕ ನಾವು ತಗೊಂಡ್ ಬಂದಿವ್ರಿ ಬರೋ ಮುಂದೆ ನಾವಾಯ್ತಲ್ರಿ ಹುಬ್ಳಿಗೆ ಹೋಗಿ ನಮಗೇನು ಬೇಕಾಗಿತ್ತಲ್ಲ ತೊಗೊಂಬಂದ್ವಿ. ಆಮ್ಯಾಗ ಐತಲ್ರಿ ನಾನು ನನ್ನ ಮದುವೆ ಒಳಗೆ ಎಂಥವೆಲ್ಲ ಹಾಕಿಲ್ಲ ತೊಟ್ಟಿಲ್ಲ. ನನ್ನ ಮದುವೆ ಒಳಗೆ ನಾನು ಇದ್ರ ಬಗ್ಗೆ ಭಾಳ ಹೇಳಕ್ಕೆ ನನಗೆ ಯಾಕೆ ಇಷ್ಟ ಆಗೋರ್ತೇನೆ. ನಾ ಬರೀ ಆವಾಗ 600 ರೂಪಾಯ್ದು ಶೇರ್ವಾಣಿ ಉಟ್ಟೇನಿ ಬರೀ ನಾನು 600 ರೂಪಾಯಿ ಶೇರ್ವಾಣಿ ಅಷ್ಟು ಹಾಕಿದ್ದು ನಾನು. ಈಗ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆತ? 17 ವರ್ಷ ಆತ. ನೀವು 17 ವರ್ಷ ಹಿಂದೆ ಹೋಗಿರಿ. ಈಗ ಒಂದು ವಾರದ್ದು ಮತ್ತು ಒಂದು ತಿಂಗಳದ್ದು ಈಗ ಎಲ್ಲ ಏನಿದ್ರೆ ಅಪ್ಡೇಟ್ ಆಗ್ತಿರ್ತೈತಿ. ಈಗ ನೀವು 17 ವರ್ಷ ಮತ್ತು ಅಪ್ಡೇಟ್ ಹಾಕೊಳ್ರಿ ಅಂತಂದು ಹೇಳಿದ್ರ ಅವಾಗಿಂದ ಇದನ್ನ ಬೇರೆ ಈಗಿಂದ ಇದನ್ನ ಬೇರೆ ರೀ. ಆದರೂ ಯಾವ ವಯಸ್ಸಿನಾಗ ಏನು ಮಾಡ್ಬೇಕಲ್ಲ ಅದ ಮಾಡ್ಬೇಕು, ಯಾವ ವಯಸ್ಸಿನಾಗ ಏನು ಹಾಕ್ಬೇಕಲ್ಲ ಅದನ್ನ ಹಾಕ್ಬೇಕು. ಬಟ್ ನಮ್ದು ಹಂಗೆ ಆಗಿಲ್ರಿಪ್ಪ. ನಮ್ದು ಯಾಕೆ ಹಂಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ರೊಕ್ಕ ಇದ್ದಿದ್ದಿಲ್ಲ, ಏನು ಇರ್ತಿದ್ದಿಲ್ಲ ನಮ್ಮ ಕಡೆ. ಈಗ ಹೆಂಗೈತಿರಿಪ್ಪ ಅಂದ್ರೆ ಸ್ವಲ್ಪ ರೊಕ್ಕ ಇರ್ತಾವು. ನಾವು ಏನರ ಬೇಕಂದ್ರೆ ಏನರ ಉಣ್ಬೇಕಂದ್ರೆ ಏನರ ಹಾಕ್ಕೋಬೇಕಂತ ಹೇಳಿದ್ರೆ ಏನಾರ ನಮಗೆ ಇಷ್ಟ ಆದ್ರೆ ನಾವು ತೊಗೋಬೇಕಂತ ಹೇಳಿದ್ರೆ ಈಗ ತೊಗೋಬೋದು. ಆದ್ರೆ ನಾವು ಅಂಥ ಪರಿ ಆಸೆ ಮಾಡಂಗಿಲ್ಲ ಇದನ್ನ ತೊಗೋಬೇಕಂತೇಳಿ ನಮ್ಮ ಬಜೆಟ್ನಾಗಿದ್ರೆ ಅಷ್ಟು ಅದನ್ನ ನಾವು ತೊಗೊತೇವಂತ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮನೆಯವ್ರು ಅದನ್ನು ಇಷ್ಟಪಟ್ಟಿದ್ದಿಲ್ಲ. ಅದು 5-6 ಸಾವಿರ ರೂಪಾಯಿ ಆಗ್ತದೆ ಅನ್ನೋದ್ರಾಗಂದ್ರೆ ನಮ್ಮ ಮನೆಯವ್ರು ಬ್ಯಾಬಿಡು ಹೋಗ್ಲಿ ಸುಮ್ಮನೆ ಒಂದು ಶರ್ಟ್ ಒಂದು ಪ್ಯಾಂಟ್ ತೊಗೊಂಬರ್ತೀನಿ ಅದೇನು ಒಂದಿನ ಉಟ್ಕೊಂಡು ಇವನ್ ಮತ್ತೆ ಹಾಕೋಬೋದು ಬೇರೆ ಬೇರೆ ಅವು ಏನೋ ಅಂತಾರಲ್ರಿಪ್ಪ ಅವು ಸೂಟು ಅವೆಲ್ಲ ಬರೀ ಒಂದಿನ ಹಾಕೊಂಡು ಮತ್ತೆ ಅವ್ನು ತೆಗೆದಿಡವು ನನಗೆ ಇಷ್ಟನೇ ಇಲ್ಲ ಬ್ಯಾಬಿಡು ಅಂತಂದ್ರೆ ಅವ್ರು. ಆಮೇಲೆ ನಮ್ಮ ಮನೆಯವ್ರಿಗೆ ಏನಂದ್ರೆ ರೀ ನೀವು ಇಷ್ಟಪಡಕತ್ತೀರಿ ನಿಮ್ಮ ಮದುವೆಗನ್ನ ನೀವು ಹಾಕೊಂಡಿಲ್ಲ ಅನ್ನಕತ್ತೀರಿ, ನಿಮ್ಮ ಆಸೆಯವ್ರು ಯಾಕೆ ನೀವು ಇದನ್ನ ಮಾಡ್ಕೊತೀರಿ, ಇದೊಂದ್ಸಲ ತೊಗೊಂಬಿಡ್ರಿ ನೀವು ಒಂದ್ಸಲ ಹಾಕೋರಿ ಅಂತಂದೇಳಿ ನಾನು ಅವ್ರಿಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ರಿ. ತೊಗೊಂಬಿಡು ಬರೀಪ್ಪ ನೀವು, ನಾವೆಲ್ಲರೂ ಶಾಪಿಂಗ್ ಮಾಡೀವಿ, ಬರೀ ನೀವು ಶರ್ಟ್ ಪ್ಯಾಂಟ್ ಭಾಳ ಆಸರ ಹಾಕಿರಿ ನೀವು. ಈಗ ಸಣ್ಣ ಮದುವೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುವಂತ್ರಿ, ಬರ್ರಿ ನನಗೋಸ್ಕರ ನಾವು ಬರ್ರಿ ಅಂತಂದೇಳಿ ಕರ್ಕೊಂಡು ಹೋದ್ರಿ. ನಮ್ಮ ಮನೆಯವ್ರಿಗೆ ಕೊಡಿಸ್ಕೊಂಬಂದೇರಿ. ನನಗೂ ಭಾಳ ಖುಷಿ ಆತ್ರಿಪ್ಪ. ಮತ್ತು ಅದನ್ನೆಲ್ಲ ಪೂರ ಏನು ತೊಗೊಂಡಾರಲ್ರಿ ಎಲ್ಲ ಹಾಕೊಂಡಿದ್ದು ಒಂದ್ಸಲ ನೋಡ್ಬೇಕನ್ನೋ ಭಾಳ ಆಸೆ ಐತಿ. ಅದು ಸಣ್ಣ ಮದುವೆ ಆಕತ್ರಿ ನೋಡೋಣ್ರಿ. ಭಾಳ ಅಂದ್ರೆ ಭಾಳ ಸೂಪರ್. ಬರೀ ಅಲ್ಲಿ ಏನ್ರಿ ಟ್ರಯಲ್ ಏನು ನೋಡಾಕತ್ತಿದ್ರಲ್ರಿ ಅಲ್ಲೇ ಅಷ್ಟು ಮಸ್ತ್ ಕಾಣಕತ್ತೀರಿ ನಮ್ಮ ಮನೆಯವ್ರು. ಬರೀ ಮಟನ್ ಪಲ್ಯ ಮಾಡೋಣ. ಕರೆ ಹೇಳ್ಕೊಂಡ್ರೆ ಐತಲ್ರಿ ನನಗೆ ಸಪ್ಯಾನ ಮದುವೆ ಒಳಗೆ ಹಾಕ್ಕೋಬೇಕಂತ ಭಾಳ ಮನಸ್ಸಿತ್ತು, ಆವಾಗ ಆಗಲಿಲ್ಲ. ಈಗ ತೊಗೊಂಬಂದೇವಿ. ಏನು ಮಟನ್ ಮಾಡೋದು? ಮಟನ್ ಅಂತ ಈಗ ಇದು ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿ ತೊಳೆದು ಕುಕ್ಕರ್ನಾಗ ಕುದಿಸಿ ಅದು ಮಸ್ತ್ ಹಣ್ಣಾಗೈತಿ. ಈಗ ನೆಕ್ಸ್ಟ್ ಏನು ಮಾಡೋದು? ಈಗ ನೀವು ಮತ್ತೆ ಮಸಾಲೆ ಹಾಕೋದು ಬೇಡ, ನನಗೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಖಾರ ಉಪ್ಪು ಅಷ್ಟ ಹಾಕಿ ಮಾಡ್ಕೊಡು ಅಂತ ಹೇಳಿದ್ರಿ. ಈಗ ಅದಕ್ಕೆ ನಾನು ಅದ ಬೆಸ್ಟ್ ಆಕೈತಿ. ಆ್ಯಕ್ಚುಲಿ ಮಟನ್ ಐತಲ್ಲ ಜಗ್ಗಷ್ಟು ಮಸಾಲೆ ಹಾಕಿದ್ರೆ ಸರಿ ಆಗಂಗಿಲ್ಲ. ಅದು ಈಗೇನು ನಾವು ಕಡಿಮೆ ಮಸಾಲೆ ಹಾಕ್ತೇವಲ್ಲ, ಕಡಿಮೆ ಮಸಾಲಕ್ಕೆ ಏನು ಮಾಡ್ತೇವಲ್ಲ ನಾವು, ಅದ ಬೆಸ್ಟ್ ಆಕೈತಿ. ಇದಕ್ಕೇನು ಮಸಾಲೆನ ಇರಂಗಿಲ್ಲ. ಈಗ ಏನ್ರಿಪ್ಪ ಅಂದ್ರೆ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಇಷ್ಟ ಇರ್ಬೇಕು. ಆಲ್ರೆಡಿ ನಾವು ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕಂತ ಕುದಿಸಿರ್ತೇವೆ ಮಟನ್, ಅದಕ್ಕೇನು ಅರ್ಶಿನ ಹಾಕಂಗಿಲ್ಲ. ಬೇಕಂದ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೋದು ಅಷ್ಟೇ ರೀ. ಇಷ್ಟ ಹಾಕಿ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ಉಣ್ತಾರೆ. ಮಸಾಲೆ ಇದು ಅಂತೇಳಿ ನಮಗೂ ಹೋಗೋದಿಲ್ಲ ಅವ್ರಿಗೂ ಹೋಗೋದಿಲ್ಲ ರೀ. ಇದೆಲ್ಲ ಮಿಕ್ಸಪ್ ಆತೆ. ಗ್ರೇವಿ ಅದ್ರ ಇದೆ, ಪಲ್ಯನಲ್ಲ ಸಾರಲ್ಲ, ಗ್ರೇವಿ ರೀ ಇದು ಮಟನ್ ಉಳ್ಳಾಗಡ್ಡಿ ಗ್ರೇವಿ ಇದೆ. ಇದ್ರಾಗ ಸ್ವಲ್ಪ ಇದು ಹಾಕ್ಬೋದು, ನೀರು ಹೆಚ್ಚಿಗೆ ಸ್ವಲ್ಪ ಹಾಕ್ಬೋದು ಅಂತ ಪರೇನಿಲ್ಲ. ಸ್ವಲ್ಪ ಅಂದ್ರೆ ಭಾಳ ನೀರು ಹಾಕಿದ್ರೆ ಮತ್ತೆ ಶೇರ್ವ ಹಾಕೈತಿ, ಸ್ವಲ್ಪ ಹಾಕಿದ್ರೆ ಗ್ರೇವಿ ಹಾಕೈತಿ. ಗ್ರೇವಿ ಅಂದ್ರೆ ಹೆಂಗೆ ಗೊತ್ತಿಲ್ಲ, ಮಂದಗಿರ್ಬೇಕು ಅಂದ್ರೆ ಗ್ರೇವಿ ಅಂತ ರುಚಿ ಆಕತ್ತದ. ಇದ್ರದ್ದು ಏನಾರ ಸ್ವಲ್ಪ ಇದೇನು ಮಟನ್ ಐತಿ ಒಂದು 2 ಚರಿಗೆ ನೀರು ಹಾಕಿ ಬಂದ್ರೆ ಅದು ಅಲ್ಲದ ಸಾರು ಹಾಕತ್ ಮಾಡ್ತಾರೆ. ಸಾರು ಆಗಲ್ಲ ಅದ, ಮತ್ತೆ ನೀರ್ನಾಗ ಮಟನ್ ಇರ್ಕೊಂತೀನಿ ಹಾಕತ್ತದ, ಏನು ರುಚಿ ಆಗಂಗಿಲ್ಲ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟ ಐತ್ರೂ ಭಾಳ ಚಲೋ ಐತೆ ನೋಡಿ. ಇಷ್ಟ ಆದ್ರೆ ಸ್ವಲ್ಪ ನಾವು ನೀರು ಹಾಕೋಣ. ಈಗ ಸ್ವಲ್ಪ ಹಂಗೆ ಕುದಿಲ್ಲ. ಇದೇನೈತಲ್ರಿ ಮಟನ್ ಗ್ರೇವಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಇದೆ. ಆಮೇಲೆ ಲೇಟು ಆಗಂಗಿಲ್ಲ, ಇದು ಮಸ್ತ್ ಫಾಸ್ಟ್ ಆಕೈತಿ. ಲೇಟ್ ಏನು ಆಕೈತ್ರಿಪ್ಪ ಅಂತ ಹೇಳಿದ್ರೆ ನಾವು ಮಟನ್ ತರಬೇಕು, ತೊಳಿಬೇಕು, ಕುಕ್ಕರ್ನಾಗ ಹಾಕಬೇಕು, ಅದನ್ನು ಹಣ್ಣಾಗೋಂಗೆ ಮಸ್ತ್ ಕುದಿಸ್ಕೋಬೇಕು, ಅದು ಲೇಟ್ ಆಗೋದು. ಇದೇನೈತಲ್ಲ ಮಾಡೋದು ಲೇಟ್ ಆಗಂಗಿಲ್ಲ. ಮಾಡೋದು ಲೇಟ್ ಆಗಂಗಿಲ್ಲ, ತಿನ್ನೋದು ಲೇಟ್ ಆಗಂಗಿಲ್ಲ. ಅದು ಡಬ್ರಿ ಕಾಲ ತಿನ್ನೋದೇನು ಮಾಡಂಗಿಲ್ಲ, ಲೇಟ್ ಆಗೋದಿಲ್ಲ ಅದು. ಯಾಕಂದ್ರೆ ನನಗೆ 2 ಹಾಕ್ತೀವಿ 4ನೇ ತಿಂತೀವಿ. ಹೌದು.
ಆಮ್ಯಾಗ ಮಟನ್ ಐತಲ್ರಿ ಮಸ್ತ್ ಕುದಿಬೇಕಾದ ಹಣ್ಣನಾಗ ಕುದಿಬೇಕಾದ ಅಂದಾಗೆಲ್ಲ ಟೇಸ್ಟ್ ಬರ್ತದೆ. ಇವು ಎಳೆಯವು ಅದಾವಲ್ರಿ ಅವು ಏನ್ರಿ ಅವು ಇದಕ್ಕೇನಂತಾರ್ರಿ? ಅದಕ್ಕೆ ಚಳಿ ಮಟನ್ ಈಗ ನಲ್ಲಿ ಏನ ನೆಲ್ಲಿ ಐತಲ್ಲ ಇದು ನಲ್ಲಿ ಅದಕ್ಕೆ ಏನಂತ ಆಗುತ್ತೆ ನನಗೆ. ಇದು ಕಡ್ಕೊಂಡು ತಿನ್ನಕ್ ಬರ್ಬೇಕಿದ ಹಂಗೆ ಕುದಿಸ್ಬೇಕು ಇದನ್ನ, ಅಂದ್ರೆ ರುಚಿ ಆಗದ ಪಲ್ಯ. ನೋಡ್ರಿ ಫೈನಲಿ ಮಟನ್ ಗ್ರೇವಿ ರೆಡಿ ಆಗುತ್ತೆ. ಊಟ ಮಾಡೋಣ ಈಗ. ಹಾಂ ಊಟ ಮಾಡೋಣ. ಸಾನಿಯಾ ತಮ್ಮನ್ನ ತಳಗದಾರೆ ಕರಿತೀನಿ ತಡಿ. ಸಾನೆ ಏನ ತತ್ತಿ ಆಮ್ಲೆಟ್ ಹಾಕೊಂತಾಳೋ ಏನು ಮಾಡ್ಕೊಂತಾಳ ಗೊತ್ತಿಲ್ಲ, ಯಾಕಂತ ಮಟನ್ ತಿನ್ನಂಗಿಲ್ಲ. ತಮ್ಮನಾಗು ನೀವು ಮಟನ್ ಅನ್ಬೇಡ್ರಿ, ಚಿಕನ್ ಅನ್ಬೇಕಾ? ಚಿಕನ್ ಅನ್ರಿ ಕುಂತಾಳ್ರಿ ಅಂದ್ರೆ ಕರಿತಾಳ್ರಿ ಅವ್ರಿಗೆ. ಫೈನಲಿ ನಮ್ಮ ಸಹನ ಮದುವೆಗೆ ರೀ ಫಸ್ಟ್ ನಂದು ಹತ್ರ ಶಾಪಿಂಗ್, ಆಮೇಲೆ ತಮ್ಮನಂದು ಸಾನಿಯಂದು ನಮ್ಮ ಮೂವರು ಶಾಪಿಂಗ್ ಮಾಡಿದ್ವಿ. ನಮ್ಮ ಮನೆಯವ್ರದ್ದು ಒಬ್ರದ್ದು ಬಾಕಿ ಇತ್ತು, ಅವ್ರನ್ನೂ ನೀನು ಕರ್ಕೊಂಡು ಹೋಗಿ ಅವ್ರಿಗೆ ಏನು ಬೇಕು ನೋಡ್ರಿ ಎಲ್ಲ ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದಿವ್ರಿಪ್ಪ. ಈಗ ಅವರು ಏನು ಶಾಪಿಂಗ್ ಮಾಡ್ಯಾರ ಏನು ತೊಗೊಂಡಾರ ಅನ್ನೋದನ್ನು ಈಗ ನಾನು ತೋರಿಸ್ತೀನಿ ರೀ, ಬರ್ರಿ. ನಾನು ಅದು ಅಲ್ಲೇ ಇದು ಅಲ್ಲೇ ಅನ್ಕೊತ ಹೋಗಿ ಅಂಗಡಿಗೆ ಹೋಗಿ 4 ತಾಸು ಆದಮೇಲೆ ನಮ್ಮ ಮನೆಯವರು ಒಂದು ಜೊತೆನ ಡ್ರೆಸ್, ಒಂದು ಜೊತೆ ಅಲ್ಲ 2 ಜೊತೆನ ಡ್ರೆಸ್ಸನ್ನು ತೊಗೊಂಡು ಬಂದಾರ. ಈಗ ಅವು ಎಂಥ ತೊಗೊಂಡಾರ ಅನ್ನೋದನ್ನು ತೋರಿಸ್ತಾರೆ ನೋಡ್ರಿಪ್ಪ. ಈಗ ತೋರಿಸ್ರಿ. ಶರ್ಟ್ ಇದೆ ಸಿಲ್ಕಿ, ಅಂದ್ರೆ ಸ್ವಲ್ಪ ಶೈನಿಂಗ್ ಶರ್ಟ್ ಇದೆ, ಕ್ರೀಮ್ ಕಲರ್ ಇದೆ. ಹಿಂಗಾಗಿ ನನಗೆ ಇಷ್ಟ ಆಗ್ತಿದೆ. ತಿಂತಂಬಂದೆ ಒಂದು ಶರ್ಟ್. ಆಮ್ಯಾಗ ಒಂದು ಇಲ್ಲ ಚೆಕ್ ಸಂಗಿ ಚೆಕ್ ಶರ್ಟ್. ಇದು ಚಂದ ಐತೆ, ಆದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಾಯ್ತು ಬಿಡ್ರಿ. ಕಲರ್ ಚೇಂಜ್ ಆಗ್ಬೇಕಾಗಿತ್ತ. ಚಲೋ ಐತೆ, ಚಲೋ ಐತೆ, ಮಸ್ತ್ ಐತಿ. ನಿಮಗೆ ಇಷ್ಟ ಆಯ್ತು? 2 ಶರ್ಟ್. ಆಮ್ಯಾಗ ಇಲ್ಲೊಂದು ಫುಲ್ ವೈಟ್ ಶರ್ಟ್ ಇದೆ, ವೈಟ್ ಆ್ಯಂಡ್ ವೈಟ್. ವೈಟ್ ಆ್ಯಂಡ್ ವೈಟ್ ನೋಡಿ. ಇದು ಇದೈತ್ರಿ, ಶೈನಿಂಗ್ ಐತಿ. ಇದು ಶೈನಿಂಗ್ ಐತಿ. ಇದು 3 ಶರ್ಟ್ ಅದು, ಒಂದು ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ ಇದೆ. ಜೀನ್ಸ್ ಪ್ಯಾಂಟ್ ನನ್ನ ಕಡೆ ಭಾಳ ಅದಾವು. ಇದೊಂದು ಫಸ್ಟ್ ಟೈಮ್ ಬಂದೆ ನಾನು ಫಾರ್ಮಲ್ ಪ್ಯಾಂಟ್. ಆ್ಯಕ್ಚುಲಿ ಒಂದು ಪ್ಯಾಂಟ್ ಐತಿ ಈಗ ಬ್ಲೂ ಕಲರಿಂದ, ಅದೊಂದು ನಾನು ಒಟ್ಟು ಹಾಕಿಲ್ಲ. ಅದೊಂದು ಪ್ಯಾಂಟ್ ತೊಗೊಂಡೆ. ಸ್ಟಿಚಬಲ್ ಐತಲ್ರಿ ಅದ? ಸ್ಟಿಚಬಲ್ ಪ್ಯಾಂಟ್ ಇದೆ. ಇಷ್ಟ ಅಲ್ವಾ ಇವು? 3 ಶರ್ಟ್ 1 ಪ್ಯಾಂಟ್ ಅಂತ ಆತ್ರಿ ಈಗ ಕಂಪ್ಲೀಟ್. ಆಮ್ಯಾಗ ಇಲ್ಲ ಐತೆ ನೋಡಿ ಮೇನ್ ಐಟಮ್ ಇದು. ಮೇನ್ ಏನದು ಮೇನ್ ಐಟಮ್? ಒಮ್ಮೆ ತೋರ್ಸಂಗಿಲ್ಲ. ಶೂ. ಇಂಥ ಶೂ ಹಾಕಿದ್ರಿ ನಾನು ಫಸ್ಟ್ ಟೈಮ್. ಹಂಗೆ ನಾನು ಭಾಳ ಟೈಪ್ ಶೂ ಹಾಕೇನಿ, ಬಟ್ ಕಟ್ ಶೂ ಅದಾವಲ್ಲ ಹಾಕಿದ್ದಲ್ಲ ಒಮ್ಮೆ, ಈ ಸಲ ಹಾಕೇನಿ. ಭಾರಿ ಅದ ನೋಡ್ರಿ, ಶೈನಿಂಗ್ ಅದ ನೋಡ್ರಿ. ಶೈನಿಂಗ್ ಅದ ಮಸ್ತ್, ಫುಲ್ ಮಿಂಚಿಂಗ್ ಹಾಕಿದ ಮ್ಯಾಗ ನಾನು ಫುಲ್ ಮಿಂಚಿಂಗ್. ಭಾರಿ ಅದ ನೋಡ್ರಿ ಇವು. ಆದ್ರೆ ನೀವು ಶೈನಿಂಗ್ ಇರ್ತೈತೋ ಹೋಗ್ತೈತೋ ಗೊತ್ತಿಲ್ಲ, ಏನು ಡಲ್ ಹಾಕೈತೋ ಗೊತ್ತಿಲ್ಲ. ಅವ್ರ ಅಂಗಡಿಯಾರ ಅಂದ್ರಲ್ರಿ ನೀನು ಹೋಗಂಗಿಲ್ಲ ಅಂತೇಳಿ ಹೇಳ್ಯಾರ. ಅವ್ರು ಅಂತಾರ ಇದನ್ನ ಪ್ರಾಕ್ಟಿಕಲ್ ನೋಡ್ಬೇಕ, ಇರ್ತೈತೋ ಹೋಗ್ತೈತೆ ಅಂತೇಳಿ. ಎದ್ರೆ ಮಾತ್ರ ಭಾಳ ಚಲೋ ಆಕೈತಿ. ಶೈನಿಂಗ್ ಹೋದ್ರೆ ಇದು ಫರಕ್ ಬೆಳಂಗಿಲ್ಲ. ಯಾಕಂತ ಹೇಳಿದ್ರೆ ಇದನ್ನ ಕೊಟ್ಟೇವಲ್ಲ 800 ರೂಪಾಯಿ ಬರೋದು ಕೊಟ್ಟಿದ್ವಿ. ಸ್ವಾಕ್ಸ್ ಆಮೇಲೆ ಶೂ ಕೊಡಿಸಿ 800 ರೂಪಾಯಿ ಕೊಟ್ಟೇವಿ. ಚಲೋ ಅದಾವು, ಒಂದೇ ಇಲ್ಲ 2 ಅದಾವು. ಇದು ಸೇಮ್ ಐತಿ, ಹಿಂಗಾಗಿ ಗೊತ್ತಾಗ್ತಿಲ್ಲ ನಾನು. ಚೇಂಜ್ ಇಲ್ಲ ಅದಿಲ್ಲ? ಚೇಂಜ್ ಐತಿ, ಎಡಗಾಲಂಗಿಂತ ಬಲಗಾಲಂಗಿಂತ ಎಷ್ಟು ಚೇಂಜ್ ಅಲ್ಲ. ಕಲರ್ ಏನು ಚೇಂಜ್ ಇಲ್ಲ? ಚೇಂಜ್ ಇಲ್ಲ. ಇಷ್ಟ ತೊಂದೇನಿ. ಈ ಶೂ ಯಾಕೆ ತೊಗೊಂಡು ಗೊತ್ತಾ ನಾನೇ ಹೇಳೋಣ? ಹೇಳ್ರಿ ನೀವ. ಯಾಕಂದ್ರೆ ನಾನು ತೊಗೊಂಡಿದ್ದೆ ಶೇರ್ವಾನಿ. ಆ ಶೇರ್ವಾನಿ ಐತಲ್ಲ ಹಾಕೊಂಡಾಗ ತೋರ್ಸೋಣ ನಾನು. ಶೇರ್ವಾನಿ ಜೋಡಿ ಅವು ಸೂಟ್ ಹಾಕವ ನಾವು ಸೂಟ್ ಹಾಕಾವ, ಹಿಂಗಾಗಿ ತೊಗೊಂಡಿದ್ದೆ. ತೋರಿ. ಆಮ್ಯಾಗ ಜೀನ್ಸ್ ಪ್ಯಾಂಟ್ ಜೋಡಿ ಈ ಶರ್ಟ್ ಎಲ್ಲ ಹಾಕೋಬೇಕಂತೇಳಿ ತೊಗೊಂಡಿದ್ದೀನಿ. ಹಂಗೆ ನಾನು ಪ್ಯಾಂಟ್ ಅದಾವಲ್ಲ ಭಾಳ ಅದಾವು. ಹೌದೌದು, ಪ್ಯಾಂಟ್ ನಾನು ಭಾಳ ಅದಾವು. ನಾನಂತೂ ಎಷ್ಟು 5 ರಿಂದ 6 ಪ್ಯಾಂಟ್ ಒಟ್ಟು ಹಾಕಿಲ್ಲ ನಾನು. ಮತ್ತು ಮೊನ್ನೆ 2 ಹೊಸವು ಗನಿ ಮದುವೆಯಾಗ ತಂದಿದ್ವು, ಅವು 2 ಹೊಸವು. ಮತ್ತು ಅದಕ್ಕಿಂತ ಮುಂಚೆ ನಿಮಗೆ ಹೊಸ ಅದಾವು ಭಾಳ ಅದಾವು. ಅದಕ್ಕಿಂತ ಮುಂಚೆ 6 ಪ್ಯಾಂಟ್ ಅದಾವ ನಾನು ಒಟ್ಟು ಹಾಕಿಲ್ಲ ನಾನು. ಅದನ್ನ ಪ್ಯಾಂಟ್ ಭಾಳ ಅದಾವು, ಶರ್ಟ್ ಬೇಕಿಲ್ಲ. ಹೀಗಾಗಿ ನಾನು ಹೆಸಲ ಶರ್ಟ್ ತೊಗೊಂಡೇನಿ. ತೋರಿ. ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿ ನೋಡ್ರಿಪ್ಪ ನೀನು. ಶಾಪಿಂಗ್ ಅನ್ನಕೇನ ಅಂತ ಏನು ಹೈಫೈ ಶಾಪಿಂಗ್ ಮಾಡಂಗಿಲ್ಲ ನಾವು. ಏನೋ ಒಂದು 50,000 ರೂಪಾಯಿ ಮಾಡ್ಬೇಕಾಯ್ತು ಶಾಪಿಂಗ್. ಎಷ್ಟು? ಒಂದು 50,000 ರೂಪಾಯ್ದು ಹೈಫೈ ಅಂತ. ಇಷ್ಟ ನಮಗೆ ಹೈಫೈ ರೀ. ಇಲ್ಲ ನೀ ಹಿಂಗೆ ಅನ್ಬೇಡ, ನಾ ಹೆಂಗೆ ಕೊಡ್ತೀವಿ ರೊಕ್ಕ. ಅದ್ರ ಮ್ಯಾಗ 50,000 ರೂಪಾಯ್ದು ಶೇರ್ವಾನಿ ಅದಾವು.
ಅಲ್ಲ ಅದ ಬಿಡ್ರಿ ನಮಗೇನು ಗೊತ್ತೇನ್ರಿ ಲಾಸ್ಟ್ ನಾವು 3,000 ರೂಪಾಯಿ 4,000 ರೂಪಾಯಿ ಒಳಗೆ ಹೊರಗೆ ನಮ್ದು ಶಾಪಿಂಗ್ ಏನಾರ ತೊಗೊಳಕತ್ತಿದ್ವಿ ಅಂತ ಹೇಳಿದ್ರೆ ಅದ ನಮಗೆ ದೊಡ್ಡದಾಗ್ಬಿಡ್ತೈತಿ. ಆದ್ರೆ ನಾನು ಎಷ್ಟು 6,000-7,000 ರೂಪಾಯಿ ಶಾಪಿಂಗ್ ಮಾಡೋದು ಅಂತ ಹೇಳಿದ್ರೆ ನಾ ಒಬ್ಬನೇ ಇದು ಫಸ್ಟ್ ಟೈಮ್ ಇದೆ. ಹೌದು, ನಾ ಇನ್ನೊಮ್ಮೆ ಹೇಳ್ತೀನಿ ಮಾತೆ ಭಾಳ ಸಲ ಹೇಳ ನಾನು ನನ್ನ ಮದುವೆ ಒಳಗೆ ಐತಲ್ಲ ಅಂದ್ರೆ ನಂದನಿಂದ ಮದುವೆ ಒಳಗೆ ನಾವು ಹಾಕೊಂಡಿದ್ದು ಶೇರ್ವಾಣಿ ಇಸ್ಕೊತಾನೆ ಬರೀ 600 ರೂಪಾಯಿ 500 ರೂಪಾಯಿ ಅಷ್ಟ ಅದಕ್ಕೆ. ಈಗ ಒಂದು ಕೆಲಸ ಮಾಡ್ರಿ ನೀವು, ನನ್ನ ಮದುವೆ ಹಾಕೊಂಡಿಲ್ಲ ಅನ್ನಕತ್ತೀರಿ. ಈಗ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತೈತಿ ಈಗ ಸದ್ಯದ ಮಟ್ಟಿಗೆ ಏನ ಅವತ್ತಿನ ದಿನ ಹಾಕೊಂಬಿಡ್ರಿ ನೀವು. ನಿಮ್ದರ ಆಸೆ ಯಾಕೆ ನಾನು ನಿರಾಸೆ ಮಾಡ್ಬೇಕು, ಅವತ್ತಿನ ದಿನ ಹಾಕೊಂಡು ಮಸ್ತ್ ಮಿಂಚಿಂಗ್ ಆಗ್ಬಿಡ್ರಿ. ಹಂಗೆ ಆಸೆ ನಿಂತಿಲ್ಲ, ಆದ್ರೆ ಮದುವೆ ಆವಾಗ ಹೆಂಗೆ ಗೊತ್ತಲ್ಲ ಪರಿಸ್ಥಿತಿ ನಮ್ದೆ. ಅವಾಗಿನ ಪರಿಸ್ಥಿತಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಅವ್ವಾರ ನಮ್ದು ಮದುವೆ ಮಾಡ್ಸ್ಯಾರ, ರೊಕ್ಕ ಕೊಡ್ತಿದ್ರೆ ಎಲ್ಲಾನು ಮಾಡ್ತಿದ್ದೆ. ಬಟ್ ಅವಾಗ ಏನಾಗ್ತದೆ ಅಮ್ಮನ ಬಜೆಟ್ ತಕ್ಕಂಗೆ ಅವರು ನಿಮ್ಮ ಮದುವೆ ಮಾಡ್ಯಾರ ಅವಾಗಿನ ಕಾಲದಾಗ ಅದ ಅಷ್ಟು ಮಾಡಿದ್ದ ದೊಡ್ಡದು ಅಂತಂದು ಹೇಳ್ಬೋದು ನಾವು. ಇವಾಗ ಏನೈತಲ್ರಿ ಈಗ ಎಲ್ಲ ಅಪ್ಡೇಟ್ ಆಗೈತ್ರಿ, ಈಗೆಲ್ಲ ಕಷ್ಟಪಟ್ಟೆ ಏನ್ರ ಮಾಡ್ಬೋದು ಏನ್ರ ತಗೋಬಹುದು ಅನ್ನೋದು ಬೇಕಂತಿದ್ದೆ. ಆಮೇಲೆ ತಮ್ಮನಂದ ಶಾಪಿಂಗ್, ಆಮ್ಯಾಗ ಸಣ್ಣ ಶಾಪಿಂಗ್, ನಿಂದು ಶಾಪಿಂಗ್ ಆಗೈತಿ. ಆಲ್ಮೋಸ್ಟ್ ಈಗ 90% ಪೂರ ಶಾಪಿಂಗ್ ಆಗೈತಿ. ನಂದಷ್ಟ ಅಂತಲ್ಲ, ಎಲ್ಲದು ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರದ್ದು ಆಗೈತಿ. ಈಗ ಇನ್ನೂ 10% ಆತಂತ ಹೇಳಿದ್ರೆ ಪೂರ ಕಂಪ್ಲೀಟ್ 4 ತಾರೀಕಿಗೆ ಮದುವೆ ಐತಿ. 10% ಅಂದ್ರೆ ಇನ್ನೂ ಐತಿ ಅಂಕಂದ್ರೆ ಇನ್ನೂ ಐತಿ ಮತ್ತೆ ಶಾಪಿಂಗ್ ನೋಡ್ರಪ್ಪ, ಇನ್ನೂ 10% ಐತಂತ. ಇನ್ನು ಆ 10% ಒಳಗೆ ಏನೇ ತೊಗೊಂಬರ್ತಾರ ಗೊತ್ತಿಲ್ರಿ ಇವ್ರು. ನಾನಂತ ನಿನ್ನ ಕರ್ಕೊಂಡು ಇಷ್ಟು ತೊಗೊಂಬಂದೀನಿ ರೀ, ಆಮೇಲೆ ನನ್ನ ಬಿಟ್ಟು ಹೋಗಿ ಏನೇನು ತೊಗೊಂಬರ್ತಾರ ಗೊತ್ತಿಲ್ಲ ಇವ್ರು. ಅಲ್ಲ ಮುನ್ನ ನೀವು ಹೋದ್ರ ಗಾಡಿ ಮೇಲೆ ಅವಾಗ ಹೋದ್ರೆ ಏನು ತೊಗೊಂಬರ್ತಾರ ಗೊತ್ತಿಲ್ಲ. ಅದು ತಗೋರಿ, ತೊಗೊಂಬರ್ರಿ. 4ನೇ ತಾರೀಕಿಗೆ 4ನೇ ತಾರೀಕಿಗೆ ಮದುವೆ ಐತ್ರಿ, 5ನೇ ತಾರೀಕಿಗೆ ಒಲಿಮೆ ಐತಿ ನಮ್ಮ ಸಹನಂದು. ಸೊ ಇಲ್ಲೇ ಆಜು ಬಾಜು ಎಲ್ಲ ಎಲ್ಲದಿರಿ ಯಾರದಿರಿ ಎಲ್ಲರೂ ನಮ್ಮ ಸಹನನ್ ಮದುವೆಗೆ ಬರ್ರಿ. ಯಾರ್ಯಾರಿಗೆ ಕಾರ್ಡ್ ಮುಟ್ಟಿಲ್ಲ ಬರ್ರಿ, ಯಾಕಂತೇಳಿದ್ರೆ ನಾವು ಅವಸರದಾಗ ಒಬ್ಬರ ಮನೆಗೆ ಕೊಟ್ಟಿರ್ತೀವಿ, ಒಬ್ಬರ ಮನೆಗೆ ಕೊಟ್ಟಿರಂಗಿಲ್ಲ, ನೆನಪು ಆಗ್ತಿರಂಗಿಲ್ಲ. ಆಮ್ಯಾಗ ನಮಗೆ ಫ್ಲಾಶ್ ಆಕೈತೆ ಅದು ಅಲ್ಲೊಬ್ರು ಇದ್ರಲ್ಲ ಅವ್ರು ಕೊಡ್ಬೇಕಂತ ಹೇಳಿ. ಹಂಗೆ ಯಾರಿಗಾರ ಮಿಸ್ ಆಗಿತ್ತೆ ಅಂತ ಹೇಳಿದ್ರೆ ಬರ್ರಿ, ಯಾವ ರೀತಿ ತಿಳ್ಕೊಬೇಡ್ರಿ. ಕಾರ್ಡ್ ಮನೆ ಮುಟ್ಟ ಮುಟ್ಟಿಲ್ಲ ಅಂತೇಳಿ ಬರ್ರಿ, ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ರಿ.